ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಿಶ್ಚಿತಾ ಪ್ರವೀಣ್ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಒಂದು ಮಯೋನೀಸ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ಅದಾದಮೇಲೆ ಬರ್ಗರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಆಗಿದೆ. ಫಸ್ಟು ಮಯೋನೀಸ್ ಸಾಸ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ಇದು ಎಣ್ಣೆನ ನಾನು ಕುಕ್ಕಿಂಗ್ ಆಯಿಲ್ ಅದು ಅಡುಗೆ ಎಣ್ಣೆನ ನಾನು 1 ಅವರ್ ನಾನು ಫ್ರೀಝರಲ್ಲಿ ಇಟ್ಕೊಂಡಿದ್ದೆ, ಫ್ರಿಜ್ಜಲ್ಲಿ ಅಂದರೆ ಫ್ರೀಝರ್ ಮೇಲ್ಗಡೆ ಐಸ್ ಕ್ಯೂಬ್ ಮಾಡ್ತೀವಲ್ಲ ಅಲ್ಲಿ. ಅದಾದಮೇಲೆ ನಾನು ಕಾಯಿಸದೇ ಇರೋ ಹಾಲನ್ನ ತೊಗೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ. ಅದು ಎರಡೂ ಕೂಡ ತಣ್ಣಗಿರಬೇಕು. ಅದಾದಮೇಲೆ ಬೆಳ್ಳುಳ್ಳಿ, ಮೆಣಸಿನಕಾಳು ಮತ್ತು ಉಪ್ಪನ್ನ ನಾನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಂದು ಜಾರ್ಗೆ ನಾನು ಅದಷ್ಟನ್ನು ಕೂಡ ಒಂದೇ ಸರಿಗೆ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಹಾಲು ಮತ್ತು ಮೆಣಸಿನಕಾಳು, ಬೆಳ್ಳುಳ್ಳಿ ಹೆಸಳು, ಅದಾದಮೇಲೆ ಉಪ್ಪು, ಇದಿಷ್ಟು ನಾನು ಒಂದೇ ಸರಿಗೆ ಜಾರ್ಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ನಿಮಗೆ ಸ್ವಲ್ಪ ಹುಳಿ ಬೇಕು ಅಂತ ಅನಿಸಿದ್ರೆ ನಿಂಬೆ ರಸನೂ ಕೂಡ ಹಾಕೋಬೋದು. ನನಗೇನು ಅಷ್ಟು ಇಷ್ಟ ಆಗಲ್ಲ, ನನಗೂ ಮತ್ತು ಪ್ರವೀಣ್ಗೂ. ಹಾಗಾಗಿ ನಾನು ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ನಾನು ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ಒಂದು 2 ನಿಮಿಷದಲ್ಲಿ ಮಯೋನೀಸ್ ಸಾಸು ರೆಡಿ ಆಗೋಗ್ಬಿಡುತ್ತೆ. ತುಂಬಾ ರುಚಿಯಾಗಿ ಬಂದಿತ್ತು. ನಾನು ತೋರಿಸ್ತೀನಿ ನಿಮಗೆ. ಒಂದು ಸ್ವಲ್ಪನೇ ಮಿಕ್ಸಿ ಹಾಕ್ಬಿಟ್ಟು ನಾನು ಓಪನ್ ಮಾಡಿ ನೋಡಿದಾಗ, ಅಂದರೆ ಕ್ಯಾಪ್ ಓಪನ್ ಮಾಡಿ ನೋಡಿದಾಗ ಅದು ಸ್ವಲ್ಪನೇ ಗಟ್ಟಿ ಆಗ್ತಾಯಿತ್ತು. ಇವಾಗ ನೀವು ನೋಡ್ಬೋದು ಅದೆಷ್ಟು ಗಟ್ಟಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ನಾನು ಇವಾಗ ಆಯ್ತೇನೋ ಅಂತ ಹೇಳ್ಬಿಟ್ಟು ತೆಗೆದು ನೋಡ್ತಾ ಇದ್ದೆ. ತುಂಬ ಹೊತ್ತೇನು ಹಿಡಿಯಲ್ಲ, ಒಂದು 2 ನಿಮಿಷ ಸಾಕಾಗ್ಬಿಡುತ್ತೆ. 2 ನಿಮಿಷದಲ್ಲೇ ಮಯೋನೀಸ್ ರೆಡಿ ಆಗೋಗ್ಬಿಡುತ್ತೆ. ಮಯೋನೀಸ್ ಸಾಸ್ ಮಾಡೋದು ತುಂಬಾ ಈಸಿ. ಇವಾಗ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿಯಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ಇದನ್ನು ಒಂದು ಬಾಕ್ಸಿಗೆ ಹಾಕಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನಾನು ಬರ್ಗರ್ಗೆ ರೆಡಿ ಮಾಡ್ಕೊಂಡಿದ್ದೆ. ಬರ್ಗರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಬೇಯಿಸಿರೋ ಆಲೂಗೆಡ್ಡೆನ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ. ಅದು ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೋ ಅಷ್ಟು ಚೆನ್ನಾಗಿ ಬರುತ್ತೆ. ಅದಾದಮೇಲೆ ನಾನು ಅದಕ್ಕೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಹೆಚ್ಚಿ ತೆಗೆದಿಟ್ಕೊಂಡಿದ್ದೆ. ಮತ್ತು ಇಲ್ಲಿ ಕ್ಯಾರೆಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ, ತುರಿದ್ಬಿಟ್ಟು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಕಡಲೆ ಹಿಟ್ಟನ್ನ ನಾನು 1-2 ಸ್ಪೂನಷ್ಟು ಹಾಕ್ಕೊಂಡೆ. ಮತ್ತು ಅದಾದಮೇಲೆ ನಾನು ಖಾರದ ಪುಡಿ, ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನೆಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಇವಾಗ ಏನು ಟಿಕ್ಕಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಬರೀ ಜಸ್ಟ್ ಬ್ರೆಡ್ಡಿಗೆ ಹಚ್ಕೊಂಡು ತಿಂದ್ರೂ ಅಷ್ಟೇ ಚೆನ್ನಾಗಿ ರುಚಿ ಬರುತ್ತೆ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು ಬಟ್ಲಲ್ಲಿ ಕಾರ್ನ್ಫ್ಲೋರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಟಿಕ್ಕಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನಿವಾಗ ಪ್ಲೇಟಲ್ಲಿ ತೆಗೆದಿಟ್ಟಿರೋದು ಒಂದು ಬ್ರೆಡ್ನ ಟೋಸ್ಟ್ ಮಾಡಿಕೊಂಡು ಅದನ್ನು ಮಿಕ್ಸಿ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು. ನಾನಿವಾಗ ಟಿಕ್ಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇದು ಟಿಕ್ಕಿ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು. ನಾನು ಯಾವುದೇ ಜಾಸ್ತಿ ಮಸಾಲ ಏನೂ ಹಾಕಿಲ್ಲ. ನಾನು ಇವಾಗ ಏನು ತೋರಿಸಿದೆ ಅದಷ್ಟನ್ನು ಮಾತ್ರ ಬಳಸಿರೋ ಅಂಥದ್ದು. ಈ ಥರ ಕಾರ್ನ್ಫ್ಲೋರ್ ಏನು ಕಲಿಸ್ಕೊಂಡಿದ್ದೆ, ನೀರು ಹಾಕಿ ಕಲಿಸ್ಕೊಂಡಿದ್ದೆನಲ್ಲ ಅದಕ್ಕೆ ಎದ್ಬಿಟ್ಟು, ಅದಾದಮೇಲೆ ಬ್ರೆಡ್ ಪೌಡರ್ ಏನಿದೆ ಅದಕ್ಕೆ ಎದ್ಬಿಟ್ಟು ಅದು ಬ್ರೆಡ್ ಪೌಡರೆಲ್ಲ ಆ ಟಿಕ್ಕಿಗೆ ಹತ್ತಬೇಕು. 1 ಟಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ. ನಾವಿಬ್ಬರೇ ಇರೋದ್ರಿಂದ 2 ಸಾಕಾಗ್ಬಿಡುತ್ತೆ. ತುಂಬಾ ರುಚಿಯಾಗಿ ಬಂದಿತ್ತು. ಪ್ರವೀಣ್ ಅದಕ್ಕೆ ಹೇಳ್ತಾ ಇದ್ರು, ಈ ವಿಡಿಯೋನ ನಾನು ಆಲ್ರೆಡಿ ಒಂದ್ಸರಿ ಅಪ್ಲೋಡ್ ಮಾಡಿದ್ದೀನಿ. ನನಗೆ ಅದರಲ್ಲಿ ಸ್ಯಾಟಿಸ್ಫೈ ಆಗಿಲ್ಲ, ನಾನು ಮಾತಾಡಿರೋದು ನಾನು ಚೆನ್ನಾಗಿ ಮಾತಾಡಿಲ್ಲ ಅಂತ ಅನ್ನಿಸ್ತು. ನನ್ನ ಸಮಾಧಾನಕ್ಕೋಸ್ಕರ ಮತ್ತೆ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮಯೋನೀಸ್ ಸಾಸ್ ಜೊತೆ. 2 ಟಿಕ್ಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ ಮನೇಲೇ ಇಟ್ಕೊಂಡಿರೋಂತಹ ಬೆಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು, ಬರ್ಗರ್ ಬ್ರೆಡ್ ಎಲ್ಲ ಕಡೆನೂ ಸಿಗುತ್ತೆ. ಬರ್ಗರ್ ಬ್ರೆಡ್ನ ನಾನು
ಸ್ವಲ್ಪ ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ಕ್ರಿಸ್ಪಿ ಆಗಿದ್ದರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು ಏನಿಲ್ಲ ಅಂದರೂ ಒಂದು 20 ಸೆಕೆಂಡ್ ಅಷ್ಟೇ ನಾನು ಅದನ್ನು ಟೋಸ್ಟ್ ಮಾಡ್ಕೊಂಡಿದ್ದು. ಸ್ವಲ್ಪ ಹೊತ್ತಿಗೆ ಈ ಥರ ಆಗೋಯಿತು. ಅದನ್ನು ತೆಗೆದಿಟ್ಕೊಂಡು ಅದೇ ಪ್ಯಾನ್ಗೆ ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಆ 2 ಟಿಕ್ಕಿನೂ ಒಂದೊಂದಾಗಿಯೇ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ನಿಮಗೆ ತೋರಿಸ್ತೀನಿ ಇವಾಗ. ಇದಕ್ಕೆ ಈ ಟಿಕ್ಕಿನ ಏನು ಬೇಯಿಸ್ಕೊಳ್ಳೋದಕ್ಕೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕಾಗುತ್ತೆ. ನಿಜಕ್ಕೂ ಈ ಟಿಕ್ಕಿ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸ್ವಲ್ಪ ಹೊತ್ತಿಗೆ ನೀವು ಅದನ್ನು ತಿರುಗಿ ಹಾಕ್ಕೊಳ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ಸೀದಿದೆಯೋ ಇಲ್ವೋ ಅನ್ನೋದು ಗೊತ್ತಾಗ್ಬಿಡೋದಿಲ್ಲ. ಅದು ಸೀದ್ರೆ ಟೇಸ್ಟ್ ಸ್ವಲ್ಪನೂ ಚೆನ್ನಾಗಾಗೋದಿಲ್ಲ. ಇದೇನು ತುಂಬ ಹೊತ್ತು ಟೈಮ್ ತೊಗೊಳ್ಳೋದಿಲ್ಲ. ಈ ಬರ್ಗರ್ ಮಾಡೋದಕ್ಕಾಗಲಿ, ಈ ಮಯೋನೀಸ್ ಸಾಸ್ ಮಾಡೋದಕ್ಕಾಗಲಿ ರುಚಿ ಮಾತ್ರ ತುಂಬಾ ಚೆನ್ನಾಗಿ ಬಂದಿತ್ತು. ನಮಗಂತೂ ತುಂಬಾ ಇಷ್ಟ ಆಯಿತು. ಇವನ್ ಪ್ರವೀಣ್ಗೂ ಇಷ್ಟ ಆಯಿತು. ಅವ್ರು ಹೇಳ್ತಾಯಿದ್ರು, ಮನೆಯಲ್ಲೇ ಇಷ್ಟು ಚೆನ್ನಾಗಿ ಮಾಡೋದಾದರೆ ನಾನು ಝೊಮ್ಯಾಟೊ ಮತ್ತು ಡಾಮಿನೋಸ್ ಆ್ಯಪೆಲ್ಲ ನಾನು ಡಿಲೀಟ್ ಮಾಡ್ತೀನಿ, ಮನೆಯಲ್ಲೇ ಮಾಡು ಅಂತ. ಇನ್ಮೇಲೆ ಇಷ್ಟು ಚೆನ್ನಾಗಿ ಬರೋದಾದರೆ ಏನು ಡಿಫ್ರೆನ್ಸೇ ಆಗ್ತಾ ಇಲ್ಲ. ಏನು ಹೊರಗಡೆ ತರಿಸ್ಕೊಂಡು ತಿಂತಾ ಇರೋ ಫೀಲೇ ಆಗ್ತಾಯಿದೆ ನನಗೆ. ನೀನು ಝೊಮ್ಯಾಟೊದಲ್ಲಿ ತರಿಸ್ಕೊಂಡು ತಿಂತಾ ಇರ್ತೀಯಲ್ಲ ಅವಾಗವಾಗ, ನೋಡಿ ಮನೇಲೇ ಎಷ್ಟು ಚೆನ್ನಾಗಿ ಮಾಡಿದೀಯಾ ಅಂತ ಹೇಳ್ತಾಯಿದ್ರು. ನನಗೆ ಯಾವಾಗ ರೆಸ್ಟ್ ಬೇಕು ಅನಿಸುತ್ತೋ ಆವಾಗ ನಾನು ತರಿಸ್ಕೊಂಡು ತಿಂತೀನಿ ಪ್ರವೀಣ್ ಅಂತ ಕಾಮಿಡಿ ಮಾಡ್ತಾಯಿದ್ವಿ. ನಿಜಕ್ಕೂ ಈ ರೆಸಿಪಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು. ಇವನ್ ನಮಗೇನು ಚೀಸ್ ಅದು ಅಷ್ಟಿಷ್ಟ ಆಗಲ್ಲ, ನನಗೆ ಅನ್ನೋದಕ್ಕಿಂತ ಪ್ರವೀಣ್ಗೆ ಇಷ್ಟ ಆಗಲ್ಲ. ಹಾಗಾಗಿ ನಾನು ಇದರಲ್ಲಿ ಚೀಸ್ನ ನಾನು ಬಳಸಿಲ್ಲ. ಚೀಸ್ ಬಳಸದೆ ಹೋದ್ರೂ ಟೇಸ್ಟ್ ಏನು ಚೇಂಜ್ ಆಗಿರಲಿಲ್ಲ, ಸೇಮ್ ಟೇಸ್ಟೇ ಇತ್ತು. ಚೀಸ್ ಏನು ಎಕ್ಸ್ಟ್ರಾ ಟೇಸ್ಟ್ ಏನು ಕೊಡೋದಿಲ್ಲ. ಹಾಗಾಗಿ ನಾನು ಚೀಸ್ ಏನು ಹಾಕಲಿಲ್ಲ. ಅವ್ರಿಗೂ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟು, ಪ್ರವೀಣ್ಗೂ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಚೀಸ್ ಹಾಕಿರಲಿಲ್ಲ. ತುಂಬಾ ಚೆನ್ನಾಗಿ ಬಂದಿತ್ತು. ಹೊರಗಡೆ ತಿನ್ನೋದಕ್ಕೂ ಮತ್ತು ಮನೇಲಿ ಮಾಡ್ಕೊಂಡು ತಿಂದಿದ್ದಕ್ಕೂ ಏನೂ ಡಿಫ್ರೆನ್ಸ್ ಇರಲಿಲ್ಲ. 2 ಟಿಕ್ಕಿ ರೆಡಿ ಆಯಿತು. ಇವಾಗ ಬರ್ಗರ್ ರೆಡಿ ಮಾಡೋದು ಒಂದೇ ಕೆಲಸ. ಇವಾಗ ಮಯೋನೀಸ್ ಸಾಸ್ ನಾನು ಆವಾಗಲೇ ಮಾಡಿದ್ನಲ್ಲ, ಆ ಮಯೋನೀಸ್ ಸಾಸ್ನ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ಮತ್ತೆ ಸ್ವಲ್ಪ ಟೊಮೊಟೊ ಸಾಸ್ನ ಸೇರಿಸ್ಬಿಟ್ಟು ಎರಡೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ ಎರಡೂ ಮಿಕ್ಸ್ ಮಾಡಿ ನಾನು ಇಲ್ಲಿ ಏನು ಬರ್ಗರ್ ಬ್ರೆಡ್ 4 ಪೀಸ್ ತೋರಿಸ್ತಾ ಇದ್ದೀನಿ ಅದಕ್ಕೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಆ 4 ಪೀಸ್ಗೂ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇವಾಗಲೇ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ 168 ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ನನಗೆ ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಇದೇ ಥರ ಪ್ರೀತಿ ಕೊಡ್ತಾಯಿರಿ ಅಂತ ಹೇಳ್ತಾ ಇವಾಗ ಬರ್ಗರ್ ರೆಸಿಪಿ ನೋಡೋಣ. ಅದಕ್ಕೆ ಏನು ಮೇಲ್ಗಡೆ ಒಂದು ಲೇಯರು ಕೆಳಗಡೆ ಒಂದು ಲೇಯರು ತರಕಾರಿ ಇಟ್ಕೊಳ್ತಾ ಇದ್ದೀನಿ. ಈಗ ಫಸ್ಟಿಗೆ ನಾನು ಕೆಳಗಡೆ ಇಡ್ತಾ ಇದ್ದೀನಿ ಏನದು ಎಲೆಕೋಸು ಮತ್ತು ಒಂದು 2 ರೋಲ್ ಸೌತೆಕಾಯಿ ಪೀಸ್ನ ನಾನು ಇಡ್ತಾ ಇದ್ದೀನಿ. ಅದಾದಮೇಲೆ ಟಿಕ್ಕಿ ಇಟ್ಕೊಳ್ತಾ ಇದ್ದೀನಿ. ಆ ಟಿಕ್ಕಿ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು, ಎಲ್ಲೂ ಕಿತ್ತೋಗಲಿಲ್ಲ, ಎಲ್ಲೂ ಹೊಡೆದೋಗಲಿಲ್ಲ. ನನಗೆ ತುಂಬಾ ಇಷ್ಟ ಆಯಿತು. ಪ್ರವೀಣ್ಗೂ ಟೇಸ್ಟ್ ಅಂತೂ ಪ್ರವೀಣ್ಗೆ ತುಂಬಾ ಇಷ್ಟ ಆಯಿತು. ಟಿಕ್ಕಿ ಮೇಲೆ ಮತ್ತೆ ತರಕಾರಿನ ಇಡ್ತಾ ಇದ್ದೀನಿ. ಈ ಮಕ್ಕಳು ಏನು ತರಕಾರಿ ತಿನ್ನಲ್ಲ ಅಂತ ಹೇಳಿದವರಿಗೆ ಈ ಥರ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಈ ಥರ ಮೇಲೆ ಇಟ್ಕೊಡೋದಕ್ಕಿಂತ ಆ ಟಿಕ್ಕಿನಲ್ಲೇ ಎಲ್ಲ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅಥವಾ ತುರಿಯೋ ಅಂಥ ವಸ್ತುನ ತುರಿದ್ಬಿಟ್ಟು ಆ ಟಿಕ್ಕಿನಲ್ಲೇ ಮಿಕ್ಸ್ ಮಾಡಿಕೊಟ್ಬಿಟ್ರಂತೂ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ನೋಡ್ತಾ ಇರ್ಬೋದು ನಾನು ಮತ್ತೆ ಒಂದು ಲೇಯರ್ ಮೇಲೆ ಎಲೆಕೋಸು, ಈರುಳ್ಳಿ, ಸೌತೆಕಾಯಿನ ನಾನು ಇಟ್ಬಿಟ್ಟು ಬರ್ಗರ್ನ ರೆಡಿ ಮಾಡಿಕೊಂಡೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್, ಲೈಕ್, ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾವು ನಮಗೋಸ್ಕರ ನಮ್ಮವ್ರಿಗೋಸ್ಕರ ಬದುಕೋಣ ಅಂತ ಹೇಳ್ತಾ ಬಾಬಾ.